ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನಕ್ಕೆ ಡಿಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಜ್ಯೋತಿಷಿ ಬಳಿ ಪ್ರಮಾಣ ವಚನದ ಮುಹೂರ್ತದ ಬಗ್ಗೆ ಚರ್ಚೆಯಾಗಿದೆ. ಜ್ಯೋತಿಷಿ ದ್ವಾರಕನಾಥ್ ಜೊತೆ ಡಿಕೆ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮಾಣ ವಚನಕ್ಕೆ ಮುಹೂರ್ತ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. 3 ಬೇರೆ ಬೇರೆ ದಿನಾಂಕವನ್ನ ನೀಡಿ ಅನ್ನೋದಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ರಾಜೀನಾಮೆಯ ಬೆನ್ನಲ್ಲೇ ಡಿಸಿಎಂ ಡಿಕೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಹಳಷ್ಟು ನಂಬ್ತಾರೆ ಅವರು ಈ ರೀತಿ ಜ್ಯೋತಿಷಿಗಳನ್ನ, ಅವ್ರು ಕೊಡುವಂಥ ಡೇಟ್ಸು ಹಾಗೆ ಅಜ್ಜಯ್ಯನನ್ನ ಬಹಳ ನಂಬುತ್ತಾರೆ. ಇದೀಗ ಜ್ಯೋತಿಷಿ ಬಳಿ ಪ್ರಮಾಣ ವಚನ ಮುಹೂರ್ತದ ಬಗ್ಗೆ ಚರ್ಚೆಯಾಗಿದೆ ಅಂತೆ. ಜ್ಯೋತಿಷಿ ದ್ವಾರಕನಾಥ್ ಜೊತೆ ಡಿಕೆ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಮಾಣ ವಚನ ಯಾವಾಗ ಮಾಡ್ಬೋದು, ಯಾವಾಗ ಮಾಡಿದ್ರೆ ಶುಭ, ಈ ರೀತಿಯಾಗಿ ಮುಹೂರ್ತ ಕೊಡಿ ಅನ್ನೋದಾಗಿ ಮನವಿ ಮಾಡಿಕೊಂಡಿದ್ದಾರೆ. 3 ಬೇರೆ ಬೇರೆ ದಿನಾಂಕವನ್ನ ಕೂಡ ನೀಡೋ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ. ರಾಹುಲ್ ಪ್ರಿಯಾಂಕಾ ಡೇಟ್ ಮ್ಯಾಚ್ ಆಗುವ ದಿನ ಪದಗ್ರಹಣ ಆಗುತ್ತಾ? ಹಾಗಾದ್ರೆ ಪ್ರಮಾಣ ವಚನಕ್ಕೆ 3 ದಿನ ಆಪ್ಷನ್ ಅನ್ನ ಕೊಡಲಾಗುತ್ತೆ. ಈ ಬಗ್ಗೆ ಆಪ್ಷನ್ ಇಟ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಜೊತೆ 8 ರಿಂದ 10 ಸಚಿವರ ಪ್ರಮಾಣ ವಚನದ ಬಗ್ಗೆ ಕೂಡ ಚಿಂತನೆ ಆಗ್ತಾ ಇದೆ. ಹೈಕಮಾಂಡ್ ನಿರ್ದೇಶನ ಪಡೆಯುವುದಕ್ಕೆ ದೆಹಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ಹೇಳ್ತಾ ಇದ್ವಿ ದೆಹಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅಂತ. ಆದರೆ ಒಂದ್ ಕಡೆ ಸಿದ್ದರಾಮಯ್ಯ ಕೂಡ ಹೋಗಿದ್ದಾರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕೂಡ ಹೋಗಿರುವಂಥದ್ದು. ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರ ಜೊತೆಗೆ ಮತ್ತೊಂದಷ್ಟು ಜನ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಅದರ ಬಗ್ಗೆ ಒಂದು ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗಿರ್ತಾರೆ. ಅದರಲ್ಲಿ ಯಾರೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಬೇಕು ಅನ್ನೋದು ಒಂದು ವಿಚಾರ. ಮತ್ತೊಂದು ಕಡೆ 3 ಡೇಟ್ ಅನ್ನ ಇಟ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ಅವರ ಜ್ಯೋತಿಷಿ ಬಳಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಆ 3 ಡೇಟ್ ಅಲ್ಲಿ ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರಿಬ್ಬರ ಡೇಟು ಕೂಡ ಹೊಂದಾಣಿಕೆ ಆಗುವಂತದ್ದು. ಯಾವ ಡೇಟ್ ಫಿಕ್ಸ್ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಅವರು ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾರೆ. ಹೌದು, ಅದೊಂದು ಕಡೆ ಆದ್ರೆ ಇನ್ನು ಸರ್ಕಾರ ರಚನೆ ಮತ್ತೆ ಸಿಎಲ್ಪಿ ಸಭೆ ಬಗ್ಗೆ ಡಿಕೆಶಿ ಚರ್ಚೆ ಮಾಡೋರಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ನಡೆಸೋರಿದ್ದಾರೆ ಡಿಕೆ. ಪ್ರಮಾಣ ವಚನ ಹಾಗೆ ನೂತನ ಡಿಸಿಎಂ ಯಾರು, ನೂತನ ಸಚಿವರು ಯಾರು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗುತ್ತೆ. ಸಿಎಂ ಜೊತೆಗೆ ಯಾರ್ಯಾರು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಡಿಸಿಎಂ ಸಮುದಾಯವಾರು ಎಲ್ಲ ಲೆಕ್ಕಾಚಾರ ಇದೆಯಲ್ಲ. ಸೊ ಅದರಲ್ಲಿ ಯಾರು ಅರ್ಹರು, ಈ ಕ್ಷಣಕ್ಕೆ ಯಾರನ್ನ ಆಯ್ಕೆ ಮಾಡಬಹುದು, ಎಷ್ಟು ಡಿಸಿಎಂ ಹುದ್ದೆಗಳನ್ನ ಆಯ್ಕೆ ಮಾಡಬಹುದು, 4 ಅಂತ ಹೇಳಲಾಗ್ತಾ ಇದೆ. 4 ಆದ್ರೆ ಯಾವ್ಯಾವ ಸಮುದಾಯದವರಿಗೆ ಹೋಗುತ್ತೆ, ಆಮೇಲೆ ಯಾರಿಗೆ ಸಿಗುತ್ತೆ, ಇವೆಲ್ಲ ಚರ್ಚೆಗಳು ನಡೆಯೋದಿದೆ. ಇನ್ನು ಸಿದ್ದು ರಾಜೀನಾಮೆ ಬೆನ್ನಲ್ಲೇ ಹೊಸ ಲೆಕ್ಕಾಚಾರವನ್ನ ಹಾಕ್ತಾ ಇದೆ ಸರ್ಕಾರ. ಹೊಸ ಸರ್ಕಾರ ನೂತನ ಸಿಎಂ ಜೊತೆ ಎಷ್ಟು ಸಚಿವರ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ, ಹಾಗಾದ್ರೆ ಎಷ್ಟು ಜನ ಡಿಸಿಎಂ ಎಂಬ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆನ ನಡೆಸಲಾಗುತ್ತೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿರುವಂತಹ ಡಿಕೆ ಶಿವಕುಮಾರ್ ಈಗಾಗಲೇ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಿದ್ದಾರೆ, ಡಿಕೆ ಶಿವಕುಮಾರ್ ಕೂಡ ಹೋಗ್ತಾ ಇದ್ದಾರೆ. ಅಂದ್ರೆ ಇಬ್ರನ್ನೂ ಕೂಡ ಕೂರಿಸ್ಕೊಂಡು ಯಾರೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಬೇಕು, ಅದ್ರ ಜೊತೆಗೆ ಡಿಸಿಎಂ ಸ್ಥಾನವನ್ನ ಎಷ್ಟು ಜನಕ್ಕೆ ಕೊಡಬೇಕು, ಎಷ್ಟು ಡಿಸಿಎಂ ಸ್ಥಾನಗಳನ್ನ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ಯಾರ್ಯಾರಿಗೆ ಡಿಸಿಎಂ ಸ್ಥಾನವನ್ನ ಕೊಡಬೇಕು, ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಆ ಬಗ್ಗೆ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ 4 ಜನ ಡಿಸಿಎಂ ಆಗಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾದ್ರೆ ಆ 4 ಜನ ಯಾರು? ಇದ್ರ ಜೊತೆಗೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಯಾರೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ, ಈಗಾಗಲೇ ಒಂದು ರೀತಿಯಾಗಿ ಬಣದ ರೀತಿಯಲ್ಲಿ ಗುರುತಿಸಿಕೊಂಡಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಅದರಿಂದಾಗಿ ಈಗ ಒಂದು ಯುವ ಸಮೂಹವನ್ನ ಕಟ್ಟೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡುವಂತಹ ಸಾಧ್ಯತೆ ಇದೆ ತಮ್ಮ ಸಚಿವ ಸಂಪುಟದಲ್ಲಿ. ಅದರಿಂದಾಗಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು ಅನ್ನೋ ಕುತೂಹಲ ಕೂಡ ಈಗ ಹೆಚ್ಚಾಗ್ತಾ ಇದೆ. ಇನ್ನು ಡಿಸಿಎಂ ಡಿಕೆಶಿ ಒಂದೇ ಒಂದು ಮಾತು ಕೂಡ ಆಡ್ತಾ ಇಲ್ಲ. ದೆಹಲಿಗೆ ಹೋಗುವಾಗ್ಲೂ ಕೂಡ ನೋ ರಿಯಾಕ್ಷನ್, ದೆಹಲಿಯಿಂದ ಬಂದ ಮೇಲೂ ಕೂಡ ನೋ ರಿಯಾಕ್ಷನ್. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕವೂ ಕೂಡ ಸೈಲೆಂಟ್ ಆಗಿ ಇದ್ದಾರೆ. ಸುದ್ದಿಗೋಷ್ಠಿ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೂ ಡಿಕೆ ಶಿವಕುಮಾರ್ ಮಾತನಾಡಲಿಲ್ಲ. ಕೈ ಮುಗಿದು ನಮಸ್ತೆ ಹೇಳಿದ್ರು, ಅಲ್ಲಿಂದ ತೆರಳಿದ್ದಾರೆ. ಎಲ್ಲೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಜಂಟಿಯಾಗಿ ಸಿದ್ದರಾಮಯ್ಯನವರು ಜೊತೆಗೆ ಕೂತಿದ್ರು. ಸಿಎಂ ಮಾತನಾಡಿದ ನಂತರ ಡಿಸಿಎಂ ಅವರು ಏನಾದ್ರೂ ಮಾತನಾಡ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಇಲ್ಲ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿಲ್ಲ. ರಾಜೀನಾಮೆ ನಂತರ ಹಾಗೆ ಮುಂಚಿತವಾಗಿ ದೆಹಲಿಯಲ್ಲೂ ಕೂಡ ಸೈಲೆಂಟ್ ಆಗೇ ಇದ್ದಾರೆ ಡಿಸಿಎಂ. ಇನ್ನು ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲರೂ ಕಾಯೋಣ. ಡಿಕೆಶಿ ನಿವಾಸದ ಬಳಿ ಡಿಕೆ ಸುರೇಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಹೆಚ್ಚು ಮಾತನಾಡದ ಡಿಸಿಎಂ ಡಿಕೆ ಸಹೋದರ ಅವರು ಕೂಡ ಹೆಚ್ಚಿಗೆ ಮಾತನಾಡಿಲ್ಲ. ಡಿಕೆ ಶಿವಕುಮಾರ್ ಅಂತೂ ಒಂದೂ ಮಾತನಾಡಿಲ್ಲ. ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಆಗ್ಲೂ ಕೂಡ ಸೈಲೆಂಟ್ ಆಗಿ ಹೋದ್ರು. ಅದಾದ ನಂತರ ಬೆಂಗಳೂರು ಬಂದಾಗ್ಲೂ ಸೈಲೆಂಟ್ ಆಗಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ನಂತರವೂ ಕೂಡ ಅವರು ಸೈಲೆಂಟ್ ಆಗೇ ಇದ್ರು.
ಸದ್ಯಕ್ಕೆ ಅವರ ನಿವಾಸದ ಬಳಿ ಇರುವಂತಹ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ಹೈಕಮಾಂಡ್ ಏನು ಹೇಳುತ್ತೆ ನೋಡೋಣ ಅಂತಲೇ ಅಷ್ಟು ಮಾತ್ರ ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. 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 ಪಕ್ಷದ ತೀರ್ಮಾನ ಇದು ಡಿ ಕೆ ಸುರೇಶ್ ಅವರ ಮಾತು. ಅಂದ್ರೆ ನಾವು ಗಮನಿಸ್ತಾ ಇದ್ವಿ ಕಳೆದ 2 ದಿನದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ ಅನ್ನೋದು ಎಲ್ಲರ ಕುತೂಹಲ ಆಗಿತ್ತು, ಇಡೀ ರಾಜ್ಯದ ಜನತೆಯ ಕುತೂಹಲ ಆಗಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಇದುವರೆಗೂ ಕೂಡ ಏನೆಲ್ಲ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಅದು ಯಾವುದ್ರ ಬಗ್ಗೆನೂ ಕೂಡ ಒಂದೂ ರಿಯಾಕ್ಟ್ ಮಾಡಿಲ್ಲ. ಇನ್ನು ಅವರ ನಿವಾಸದ ಬಳಿ ಇರುವಂತಹ ಡಿ ಕೆ ಸುರೇಶ್ ಅವರು ಅವರ ಸಹೋದರ ಅವರು ಹೇಳಿರುವಂಥದ್ದು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದೆ ಅದಕ್ಕೆಲ್ಲರೂ ಕೂಡ ಕಾರಣ ಅಂತ ಕೇವಲ ಅದೊಂದು ಮಾತನ್ನ ಹೇಳಿದ್ದಾರೆ, ಅದನ್ನು ಬಿಟ್ಟು ಬೇರೆ ಏನು ಕೂಡ ಹೇಳಿಲ್ಲ.